ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಚರ್ಮ ಕಾಂತಿಯುತವಾಗಿರಬೇಕು, ಒಳ್ಳೆ ಹೊಳಪಿರಬೇಕು, ಬಳಕೆ ಮಾಡಬೇಕು. ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಮಾಡಲಿಕ್ಕೆ ಬೇಕಾಗಿರೋದು ಫೇಸ್ ಗ್ಲೋ ಆಗಲಿಕ್ಕೆ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಕೆ ಮಾಡಿಕೊಂಡು ಒಂದು ಬ್ಯೂಟಿ ಟಿಪ್ಸ್ ನ ಕೊಡುವಂತ ಒಂದು ಲಿಕ್ವಿಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮಾಡ್ಲಿಕ್ಕೆ ನಾನು ಇದನ್ನೆಲ್ಲ ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್ ಎಲ್ಲ ತುರ್ಬಿ ಪಾಕಕ್ಕೆ, ಹಾಗೆ ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ, ಎಣ್ಣೆ ಫ್ರೆಶ್ ಆಗಿ, ಸೊ ವಿತೌಟ್ ಕೆಮಿಕಲ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ಬೆಚ್ಚಿಗೆ ಬಿಸಿ ಮಾಡಿದ್ದೀನಿ. ಅದಕ್ಕೆ ಈ ಕ್ಯಾರೆಟು, ಬೀಟ್ರೂಟು ಮತ್ತೆ ಆಲೂಗಡ್ಡೆ ತುರ್ಬಿತ್ತು. ಬೀಟ್ರೂಟು ಸ್ವಲ್ಪ ಫಸ್ಟ್ ಆಗಿ ಹಾಕೋಬೇಕು, ಕ್ಯಾರೆಟ್ ಎರಡನೇದಾಗಿ, ಬೀಟ್ರೂಟ್, ಆಲೂಗಡ್ಡೆ ಮೂರನೇದಾಗಿ ಹಾಕೊಳ್ಳೋದು. ಸೊ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಆಗ್ತಾ ಇದ್ದಂಗೆ ಬಿಡಬೇಕು, ಚೆನ್ನಾಗಿ ಬೇಯಲಿ, ಮತ್ತೆ ಒಳ್ಳೆ ಸ್ಮೆಲ್ಲೂ ಬರುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಸೊ ಇದು ಹಾಗೆ ಸ್ವಲ್ಪ ತಿರುಗಿಸ್ತಾ ಹೋಗಬೇಕು. ಎಣ್ಣೆ ಬಿಸಿ ಆದಂಗೆ ಇದೆಲ್ಲ ತಳ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಸೊ ಹಾಗೆ ಹಾಕ್ದಂಗೆ ಇರೋಲಿಕ್ಕೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಜಸ್ಟು ಮಿಕ್ಸ್ ಮಾಡಿ ಬಿಡಬೇಕು. ಸೊ ಇದರಲ್ಲಿರುವಂತಹ ರಸ ಎಲ್ಲ ಎಳ್ಕೋಬೇಕು. ಅಷ್ಟು ತನಕ ನಾವು ಇದನ್ನು ಕಲಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಒಳ್ಳೆ ಪರಿಮಳನೂ ಬರುತ್ತೆ, ಇದರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಿಂದ ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೆ, ಮತ್ತು ಚರ್ಮದ ಬಣ್ಣ ಬದಲಾಗುತ್ತೆ, ಮತ್ತು ಅಷ್ಟೇ ಹೊಳಪು ಉಳ್ಳಂತಹ ಒಂದು ಚರ್ಮವಾಗುತ್ತೆ ನಮ್ಮದು. ಸೊ ಅದರಿಂದ ಇದು ಒಳ್ಳೆ ಬ್ಯೂಟಿ ಟಿಪ್ ಅಂತ ಹೇಳ್ಬೋದು. ಮತ್ತು ಆಲೂಗಡ್ಡೆಯಿಂದ ಡಿಟಾಕ್ಸ್ ಆಗುತ್ತೆ ನಮ್ಮ ಚರ್ಮ. ಕ್ಯಾರೆಟಿಂದ ನಮ್ಮ ಚರ್ಮಕ್ಕೆ ವಿಟಮಿನ್ ಸಿ ಯಥೇಚ್ಛವಾಗಿ ಸಿಗುತ್ತೆ. ಬೀಟ್ರೂಟು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ಸೊ ಅದರಿಂದ ಇದನ್ನೆಲ್ಲ ನಾವು ಬಳಕೆ ಮಾಡಿಕೊಂಡು ನಾವು ಒಂದು ಆಯಿಲ್ ಫಾರ್ಮುಲಾ ಮಾಡ್ತಾ ಇದ್ದೀವಿ. ಸೊ ಇದು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ರಾತ್ರಿ ಹೊತ್ತಲ್ಲಿ ಮನೇಲಿದ್ದಂಗೆ ಇದನ್ನು ಬಳಕೆ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು. ಸೊ ಇದು ಬಹಳ ಒಂದು ಎಲ್ಲ ಹೆಣ್ಮಕ್ಳಿಗೂ ಮನೆಯಲ್ಲಿರುವಂಥವ್ರಿಗೆ ಒಂದು ಬ್ಯೂಟಿ ಟಿಪ್ ಅಂತ ಹೇಳ್ತೀನಿ. ಸೊ ಇದು ಮನೇಲಿರೋದನ್ನ ಬಳಸ್ಕೊಂಡು ಮಾಯಿಶ್ಚರೈಸರ್, ಕ್ಲೆನ್ಸರ್ ಟೋನ್ ಅಂತ ಹೇಳ್ಬೋದು, ಇಲ್ಲ ಕ್ಲೆನ್ಸಿಂಗ್ ಟೋನ್ ಅಂತ ಹೇಳ್ಬೋದು, ಇಲ್ಲ. ಸೊ ಇದನ್ನ ಬಳಸ್ಕೊಂಡು ನಾವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಮೀಡಿಯಂ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಜಾಸ್ತಿ ಹೈ ಫ್ಲೇಮ್ ಬೇಕಾಗಿಲ್ಲ. ಸೊ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಬಾಯ್ಲ್ ಮಾಡ್ಕೋಬೇಕು. ಹೈ ಫ್ಲೇಮ್ ಮಾಡಿದ್ರೆ ಸೀದೋಗೋದಿರುತ್ತೆ. ಸೊ ಅದರಿಂದ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಆಗ್ತಾ ಇದೆ, ಒಳ್ಳೆ ಕಲರ್ ಚೇಂಜ್ ಆಗಿದೆ, ಮತ್ತು ಅಷ್ಟೇ ಪರಿಮಳ ಇರುತ್ತೆ. ತೆಂಗಿನಕಾಯಿ ಎಣ್ಣೆ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಚರ್ಮಕ್ಕಂತೂ ತುಂಬ ಒಳ್ಳೆಯದು. ಡ್ರೈ ಸ್ಕಿನ್ ಇರಲ್ಲ, ಚರ್ಮ ಕಾಂತಿಯುತವಾಗಿರುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತೆ ರೇಡಿಯಂಟ್ ಆಗಿರುತ್ತೆ. ತುಂಬಾ ಡಿಟಾಕ್ಸ್ ಅಂತ ಹೇಳ್ಬೋದು. ಚರ್ಮದಲ್ಲಿ ಏನೇ ಒಂದು ಕೊರತೆ ಇದ್ರೂ ಅದನ್ನೆಲ್ಲ ಕ್ಲಿಯರ್ ಮಾಡುವ ಒಂದು ಶಕ್ತಿಯನ್ನು ಉಳ್ಳಂತಹ ಒಂದು ತೆಂಗಿನಕಾಯಿ ಎಣ್ಣೆಯಲ್ಲಿ ಇದು ನಾವು ಮಾಡ್ತಾ ಇದ್ದೀವಿ. ನೋಡಿ, ಇದನ್ನೆಲ್ಲ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಫಿಲ್ಟರ್ ಮಾಡ್ಕೊಳ್ಳೋದು. ಸೊ ಇದು ತಣ್ಣಗಾದ್ಮೇಲೆ ಇದು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಬಗ್ಸ್ಕೊಂಡಿದ್ದೀನಿ. ಇದು ಏನಂತ ಹೇಳಿದ್ರೆ, ನಾವು ಎಷ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದರ ಸಾರ ಇಳಿಯುತ್ತೆ. ಒಂದು 10 ನಿಮಿಷ ಬಾಯ್ಲ್ ಮಾಡಿಟ್ಟಿದ್ದೀನಿ. ಬಾಯ್ಲ್ ಮಾಡಿ ಇದನ್ನು ತಣ್ಣಗೆ ಮಾಡಿ ಮತ್ತೆ ಫಿಲ್ಟರ್ ಮಾಡ್ಕೊಳ್ಳೋದು. ಫಿಲ್ಟರ್ ಮಾಡಿಕೊಂಡು ಬಾಟ್ಲಿಗೆ ಹಾಕ್ಕೊಂಡು ದಿನನಿತ್ಯ ಬಳಕೆ ಮಾಡ್ಕೋಬೋದು. ರಾತ್ರಿಯಲ್ಲಿ ಮುಖ ತೊಳ್ಕೊಂಡು ಸ್ವಲ್ಪ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೆನ್ಸ್ ಮಾಡಬೇಕು. ಚರ್ಮದಲ್ಲಿ ಮತ್ತು ಫೇಸಲ್ಲಿರುವಂಥ ಎಲ್ಲ ಯಾವುದೇ ಒಂದು ಡ್ಯಾಮೇಜ್ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಚರ್ಮದಲ್ಲಿ ಒಂದು ನಮಗೆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಬರುತ್ತಲ್ಲ, ಸೊ ಕಲೆ ಅಂತಾರಲ್ಲ ಅದು, ಮತ್ತು ಬಂಗು ಎಲ್ಲನೂ ನಿವಾರಣೆ ಆಗುತ್ತೆ, ಬೇಗನೆ ಕ್ಲಿಯರ್ ಆಗುತ್ತೆ. ಸೊ ಅದರಿಂದ ನಾನು ಈ ಎಣ್ಣೆನ ಮಾಡಿಕೊಂಡೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಈ ಎಣ್ಣೆ ತುಂಬ ವೈರಲ್ ಆಗಿದೆ, ಎಲ್ರಿಗೂ ಗೊತ್ತಿರುವಂಗೆ. ಸೊ ಇದು ನೀವು ಮಾಡ್ಕೊಳ್ಳಿ, ಮನೇಲಿ ಸುಲಭದ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಚರ್ಮಕ್ಕೆ ಬಳಸ್ಕೊಳ್ಳಿ. ಮತ್ತು ಇದು ಏನೆಲ್ಲ ಹಾಕ್ಕೊಂಡು ನಾವು ಮಾಡಿದ್ದೀವಿ ಅನ್ನೋದನ್ನ ನೋಡಿಕೊಂಡು ಮಾಡಬೇಕು. ಮತ್ತು ಇದು ಎಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಫಿಲ್ಟರ್ ಆಗಿದೆ. ಆಲೂಗಡ್ಡೆ ಹಾಕಿರೋದ್ರಿಂದ ಇದು ಸ್ವಲ್ಪ ಮೆತ್ತಗೆ ಇರುತ್ತೆ. ಸೊ ಅದನ್ನು ನಾನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಫಿಲ್ಟರ್ ಮಾಡೋದು. ಇದು ಫಿಲ್ಟರ್ ಮಾಡಿ ಆಗಿದೆ. ಇದಕ್ಕೆ ಒಂದು 4 ತೊಟ್ಟಷ್ಟು ಗ್ಲಿಸರಿನ್ ಹಾಕ್ಕೊಳ್ತಾ ಇದ್ದೀನಿ.
ಹೆಚ್ಚು ದುಡ್ಡು ಕೊಟ್ಟು ಯಾಕೆ ಎಲ್ಲ ಬ್ಯೂಟಿ ತೊಗೊಳ್ಳೋದು, ಬ್ಯೂಟಿ ಲೋಷನ್ಗಳು ತೊಗೊಳ್ಳೋದು, ಈ ಥರ ಒಂದು ಮನೇಲಿ ನಾವು ಈಸಿಯಾಗಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ರಿಸಲ್ಟನ್ನು ನೋಡ್ಬೋದು. ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೆ ಮತ್ತು ಅದೇ ಹೊಳಪನ್ನು ಹೊಂದಿರುತ್ತೆ. ಸೊ ಈ ಥರ ಎಲ್ಲರೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಮನೇಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಹೀಗೆ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಸೊ ಮನೇಲಿ ಎಲ್ಲರೂ ಮಾಡ್ಕೋಬೋದು ಈ ಥರ ಎಣ್ಣೆಯಿಂದ. ಸೊ ಇದು ವಂಡರ್ ಆಯಿಲ್ ಅಂತ ಹೇಳ್ಬೋದು, ವಂಡರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ಈ ಎಣ್ಣೆಯಿಂದ ನಮ್ಮ ಚರ್ಮ ಕಾಂತಿಯುತ ಆಗುತ್ತೆ ಅಂದರೆ ಯಾಕೆ ನಾವು ಇದು ಮನೇಲೇ ಮಾಡ್ಕೋಬಾರ್ದು? ಸುಲಭದ ರೀತಿಯಲ್ಲಿ ಮನೇಲೇ ಮಾಡಿಕೊಂಡು ನಾವು ಬಳಸ್ಕೋಬೋದು. ನಾನು ಇದೇ ಥರ ಮುಖಕ್ಕೆ ಹಾಕ್ಕೊಂಡು ಕ್ಲೆನ್ಸ್ ಮಾಡ್ಕೊಳ್ತೀನಿ, ಕ್ಲೆನ್ಸ್ ಮಾಡಿ ಬಿಡ್ತೀನಿ. ಮತ್ತು ಮುಖ ತೊಳ್ಕೊಳ್ಳೋದು, ಮುಖ ತೊಳ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮುಖ ತೊಳ್ಕೊಂಡ್ರೆ ತುಂಬ ಚಾಮಾಗಿ ತುಂಬ ಫ್ರೆಶ್ಶಾಗಿ ಕಾಣಿಸುತ್ತೆ ಮುಖ. ಮತ್ತು ಅದೇ ಗ್ಲೋ ಇರುತ್ತೆ ಮತ್ತು ಅಷ್ಟೇ ಬ್ರೈಟ್ನೆಸ್ಸು ಬರುತ್ತೆ. ಮತ್ತು ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಚರ್ಮ ಯಾವುದೇ ಒಂದು ಅನ್ವಾಂಟೆಡ್ ಕಳೆಗಳಿದ್ದರೆ ಅವೆಲ್ಲ ಹೋಗುತ್ತೆ ಮತ್ತು ಚರ್ಮ ಅಷ್ಟೇ ಬೆಳಪು ಬರುತ್ತೆ. ಸೊ ಅದರಿಂದ ಇದು ನಾನು ಆಯಿಲನ್ನು ಮನೇಲೇ ಮಾಡಿಕೊಂಡು ಟ್ರೈ ಮಾಡಿದೆ, ತುಂಬ ಸಕ್ಸಸ್ಫುಲ್ಲಾಗಿ ಒಂದು ರಿಸಲ್ಟ್ ಬಂತು. ಸೊ ಅದರಿಂದ ನಾನು ನಿಮ್ಮೆಲ್ರಿಗೂ ಸಜೆಸ್ಟ್ ಮಾಡ್ತಾಯಿದ್ದೇನೆ, ನೀವು ಟ್ರೈ ಮಾಡಿ. ಇದೇ ಥರ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ರಾತ್ರಿಯಲ್ಲಿ ಮಲಗುವ ಮುಂಚೆ ಮುಖ ತೊಳೆದು ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ಲೆನ್ಸ್ ಮಾಡಿ, ಮತ್ತು ಬೆಳಗ್ಗೆ ಎದ್ದು ಮುಖ ತೊಳೆದು ಸ್ವಲ್ಪ ಕಡಲೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಬ್ಯೂಟಿ ಟಿಪ್ಸು ನೀವೆಲ್ಲ ಫಾಲೋ ಮಾಡ್ಕೊಳ್ತೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ನಮ್ಮ ಎಲ್ಲ ಬ್ಯೂಟಿ ಟಿಪ್ಸ್ಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಮಾಡ್ಕೊಳ್ಳಿ ಮತ್ತು ಹಾಗೇ ಕಮೆಂಟ್ಗಳನ್ನ ಮಾಡಿ. ಧನ್ಯವಾದ.